ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಎಸ್ ಬಿ ಹೊರ್ತಿಯ ಈ ಒಂದು ವಿಶೇಷವಾಗಿರುವಂತಹ ಡಿಜಿಪೇ ಎನ್ನುವಂತಹ ಭರ್ಜರಿ ಇನ್ಕಮ್ ಮಾಡುವಂತಹ ವಿಡಿಯೋ ನೋಡೋಕ್ಕೆ ಆತ್ಮೀಯ ಸ್ವಾಗತ. ನಿಮಗೆಲ್ಲ ಗೊತ್ತಿರಬಹುದು, ಕೇವಲ ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು ನಿಮ್ಮ ಹತ್ತಿರ. ನೀವು ಮನೆಯಲ್ಲೇ ಕುಳಿತುಕೊಂಡು ಕಸ್ಟಮರ್ಸ್ಗೆ ಸರ್ವಿಸ್ ಕೊಡ್ಬೋದು. AEPS ಸರ್ವಿಸ್. ಯಾರಿಗಾದರೂ ಬ್ಯಾಂಕ್ ಖಾತೆಯಿಂದ ಹಣ ವಿಡ್ರಾಲ್ ಮಾಡೋದಿದ್ರೆ ನಿಮ್ಮ ಗ್ರಾಮಗಳಲ್ಲಿ ಅಥವಾ ನಿಮ್ಮ ಏರಿಯಾಗಳಲ್ಲಿ ನೀವು ಮನೆಯಲ್ಲಿ ಕುಳಿತುಕೊಂಡು ಅವರ ಒಂದು ಹಣನ ವಿಡ್ರಾಲ್ ಮಾಡಿ ಕೊಡ್ಬೋದು. ಅದರಿಂದ ನಿಮಗೆ ಕಮಿಷನ್ ಸಿಗುತ್ತೆ ಹಾಗೂ ಕ್ಯಾಶ್ ಡಿಪಾಸಿಟ್ ಕೂಡ ಮಾಡಿಕೊಳ್ಳಬಹುದು ನೀವು ಅವರ ಬ್ಯಾಂಕ್ ಖಾತೆಗೆ. ಹಾಗೂ ಮಿನಿ ಸ್ಟೇಟ್ಮೆಂಟ್ ಕೂಡ ತೆಗೆದುಕೊಡಬಹುದು, ಬ್ಯಾಲೆನ್ಸ್ ಎನ್ಕ್ವೈರಿ ಕೂಡ ಮಾಡಿಕೊಳ್ಳಬಹುದು. ಸೊ ಹಾಗಾದರೆ ಈ ಒಂದು AEPS ಡಿಜಿಪೇಯನ್ನು ಯಾವ ರೀತಿ ವರ್ಕ್ ಮಾಡುತ್ತೆ ಹಾಗೂ ಇದನ್ನು ಯಾವ ರೀತಿ ನಾವು ಲಾಗಿನ್ ಆಗಬೇಕು, ಇದೆಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ನಿಮಗೆಲ್ಲ ಗೊತ್ತಿರ್ಬೋದು, ಅನೇಕ ಪ್ರೈವೇಟ್ ಕಂಪ್ನಿಗಳಿದ್ದಾವೆ. ಹಣ ವಿಡ್ರಾಲ್ ಮಾಡೋಕ್ಕೆ ನಿಮ್ಮ ಶಾಪ್ಗಳಿಗೆ ಬಂದು ಏನೇನೋ ಡಿವೈಸ್ ಕೊಟ್ಟು ಅದು ಇದು ID AID ಅಂತ ಮಾಡಿ ಕೊಟ್ಟೋಗ್ತಾರೆ, ಏಜೆಂಟ್ ID ಅಂತ. ಸೊ ಇದು ಏನಿಲ್ಲ, ಇಲ್ಲಿ ತುಂಬ ಸರಳವಾಗಿದೆ ಹಾಗೂ ಬಹಳ ವಿಶೇಷವಾಗಿರುವಂತಹ ಈ ಒಂದು ಪ್ರೋಗ್ರಾಮ್ ಇದೆ. ಇಲ್ಲಿ ಏನು ಮಾಡಬೇಕಂದ್ರೆ, ಮೊದಲು ನೀವು ನಿಮ್ಮ ಹತ್ತಿರ ಒಂದು CSC ID ಇರಲೇಬೇಕು. CSC ID ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ಆಲ್ರೆಡಿ ನಾನು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಪಾರ್ಟ್ ಟೈಮ್ ಕೆಲಸ ಮಾಡೋರು ಕೂಡ ಈ ಒಂದು ಡಿಜಿಪೇನ ಯೂಸ್ ಮಾಡಿ ಅದರಿಂದ ಹಣ ಸಂಪಾದನೆ ಮಾಡಬಹುದು. ಹಾಗೂ ಈಗಾಗಲೇ ನಿಮ್ಮ ಒಂದು ಶಾಪ್ಗಳಿದ್ದರೆ ಕೂಡ ಅಲ್ಲೂ ಕೂಡ ನೀವು ಈ ಒಂದು ಡಿಜಿಪೇಯಿಂದ ಹಣ ವಿಡ್ರಾಲ್ ಮಾಡಿ ಕಸ್ಟಮರ್ಸ್ಗೆ ಕೊಡ್ಬೋದು. ಹಾಗೂ ಇದು ಒಂದು ಕಂಟಿನ್ಯೂ ಆಗಿ ನಡೆಯುವಂಥ ಪ್ರೊಸೆಸ್ಸು. ತುಂಬ ಜನ ಬ್ಯಾಂಕ್ಗಳಿಗೆ ವಿಸಿಟ್ ಮಾಡಲ್ಲ, ಅಂಥ ಸಂದರ್ಭದಲ್ಲಿ ನೀವು ಇದನ್ನು ಯೂಸ್ ಮಾಡಬಹುದು. ನೋಡಿ, ನಿಮ್ಮ ಹತ್ರ CSC ID ಇದ್ದರೆ ಈ ಒಂದು ಪೇಜ್ ಲಿಂಕ್ ಕೊಟ್ಟಿರ್ತೇನೆ ನಾನು ವಿಡಿಯೋ ಕೆಳಗಡೆ. ಡೈರೆಕ್ಟಾಗಿ ಲಾಗಿನ್ ಅಂತ ಕೊಡಿ. ಲಾಗಿನ್ ಅಂತ ಕೊಟ್ಟಾಗ ನಿಮ್ಮ ಮುಂದೆ ಒಂದು ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ CSC IDಗೆ ಲಿಂಕ್ ಇರುವಂಥ ಇಮೇಲ್ ID ಹಾಗೂ ಪಾಸ್ವರ್ಡನ್ನು ಹಾಕಿ, ಈ ಒಂದು CSC ID ಇದ್ರೂ ಹಾಕ್ಬೋದು ಅಥವಾ ಇಮೇಲ್ ID ಹಾಕ್ಬೋದು. ನಿಮ್ಮ ಒಂದು CSC ಲಾಗಿನ್ ಆಗುವಂಥ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಅಂತ ಕೊಡಬೇಕು. ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇವಾಗ ನಾನು ಲಾಗಿನ್ ಮಾಡಿ ತೋರಿಸ್ಕೊಡ್ತೇನೆ. ನೋಡಿ, ಇಲ್ಲಿ ನನ್ನ ಇಮೇಲ್ ID ಹಾಕಿದ್ದೇನೆ, ಪಾಸ್ವರ್ಡ್ ಹಾಕಿದ್ದೇನೆ. ಇವಾಗ ಸೈನ್ ಇನ್ ಅಂತ ಕೊಟ್ಟಾಗ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸೈನ್ ಇನ್ ಕೊಟ್ಟಾಗ ಏನು ಬರುತ್ತೆ, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಬರುತ್ತೆ ಹಾಗೂ ನಿಮ್ಮ ಇಮೇಲ್ ID ಬರುತ್ತೆ. ಅಥವಾ ನಿಮ್ಮ ಹತ್ರ ಬಯೋಮೆಟ್ರಿಕ್ ಇದ್ದರೆ ಇಲ್ಲಿ OTP ಅಥೆಂಟಿಕೇಶನ್ ಆ್ಯಪ್ ಅಂತ ಕೊಡ್ಬೋದು. ನಾವು ಇವಾಗ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ OTP ಅಂತ ಕೊಟ್ಟಾಗ ನಮ್ಮ ಒಂದು CSC IDಗೆ ಲಿಂಕ್ ಇರೋ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕು. ನೋಡಿ, ಇವಾಗ ನಮ್ಮ CSC IDಗೆ ಲಿಂಕ್ ಇರುವಂಥ ಮೊಬೈಲ್ಗೆ ಒಂದು OTP ಕಳಿಸಿದ್ದಾರೆ. ಆ OTPನ ಹಾಕಿ ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಟಾಗ ಲಾಗಿನ್ ಆಗುತ್ತೆ. ನೋಡಿ ಸ್ನೇಹಿತರೆ, ಈ ಒಂದು OTPನ ಹಾಕಿ ನಾನು ಲಾಗಿನ್ ಕೊಟ್ಟಾಗ ಇಲ್ಲಿ ನೋಡ್ಬೋದು, ಇಲ್ಲಿ AEPS ಸರ್ವಿಸ್ ಇದೆ. ಇದರಲ್ಲಿ ಕ್ಯಾಶ್ ವಿಡ್ರಾಲ್ ಮಾಡಿ ಕೊಡ್ಬೋದು, ಮಿನಿ ಸ್ಟೇಟ್ಮೆಂಟ್ ಕೊಡ್ಬೋದು, ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡ್ಬೋದು, ಕ್ಯಾಶ್ ಕೂಡ ಡಿಪಾಸಿಟ್ ಮಾಡಿಕೊಳ್ಳಬಹುದು. ಅವರ ಅಕೌಂಟಿಗೆ ಜಮಾ ಆಗುತ್ತೆ. ನೀವು ಒಯ್ದು ನಿಮ್ಮ ವ್ಯಾಲೆಟಲ್ಲಿ ಕ್ರೆಡಿಟ್ ಆಗಿರುತ್ತೆ, ಅಲ್ಲಿಂದ ಅವರ ಅಕೌಂಟಿಗೆ ಕ್ಯಾಶ್ ಡಿಪಾಸಿಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ವ್ಯಾಲೆಟ್ ಟ್ರಾನ್ಸ್ಫರ್ ಇದೆ, DSP ವ್ಯಾಲೆಟ್ ಟಾಪ್ಅಪ್ ಇದೆ, ಪೇಔಟ್ ಇದೆ. ನೀವು ಪೇಔಟ್ ಮಾಡ್ಕೋಬಹುದು, ಈ ಹಣನ ನೀವು ವಿಡ್ರಾಲ್ ಮಾಡ್ಕೋಬಹುದು ನಿಮಗೆ ಬಂದಿರುವಂಥ ಕಮಿಷನನ್ನು. ಹಾಗೂ ಇಲ್ಲಿ ಲೋಗೋಸ್ ಇದ್ದಾವೆ, ಪಾಸ್ಬುಕ್ ಇದೆ ಹಾಗೂ ಇನ್ನೂ ಆಪ್ಷನ್ಸ್ಗಳಿದ್ದಾವೆ. ಇದರಲ್ಲಿ ನೋಡ್ತಾ ಹೋಗೋಣ, ಹಾಗೆ ನಾವು ಕ್ಲಿಯರಾಗಿ ಗೊತ್ತಾಗುತ್ತೆ ನಮಗೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಯಾವ್ಯಾವ ಒಂದು ಆಪ್ಷನ್ಗಳಿದ್ದಾವೆ. ಆಮೇಲೆ ಇಲ್ಲಿ AEPS ಸರ್ವಿಸ್ ಇದೆ ನೋಡ್ಬೋದು, ಮೈಕ್ರೋ ATM ಸರ್ವಿಸ್ ಇದೆ, ಕ್ಯಾಶ್ ವಿಡ್ರಾಲ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕ್ಯಾಶ್ ವಿಡ್ರಾಲ್ ಮಾಡೋಕ್ಕೆ ಇಲ್ಲಿ ಆ ಕಸ್ಟಮರ್ ಮೊಬೈಲ್ ನಂಬರನ್ನು ಹಾಕ್ಬೋದು. ಮೊಬೈಲ್ ನಂಬರ್ ಹಾಕಿದಾಗ ಇಲ್ಲಿ ಒಂದು ಕ್ಯಾಶ್ ವಿಡ್ರಾಲ್ ಮಾಡುವಂಥ ಮಷಿನ್ಗೆ ಕನೆಕ್ಟ್ ಆಗುತ್ತೆ. ಇವಾಗ ನೋಡಿ, ನನ್ನ ನಂಬರನ್ನೇ ಹಾಕಿ ನೋಡ್ತೇನೆ. ಇವಾಗ ನನ್ನ ಮೊಬೈಲ್ ನಂಬರನ್ನು ಹಾಕಿ 100 ರೂಪೀಸ್ ಕ್ಯಾಶ್ ವಿಡ್ರಾಲ್ ಅಂತ ಹಾಕಿದ್ದೇನೆ. ಸೊ ಇಲ್ಲಿ 1000 ರೂಪಾಯಿ ಅಂತ ಹಾಕೋಣ. ಇಲ್ಲಿ ಪ್ರೊಸೀಡ್ ಅಂತ ಕೊಡಬೇಕು. ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಟಾಗ ನೋಡಿ, ಇಲ್ಲಿ PIXD 180 ಮಷಿನ್ ಕನೆಕ್ಟ್ ಮಾಡೋಕ್ಕೆ ಕೇಳುತ್ತೆ, ಇಲ್ಲಾಂದರೆ ಮೋರ್ ಫನ್ ಅಂತ ಇರುತ್ತೆ. ಇವು ಎರಡರಲ್ಲಿ ಯಾವ ಮಷಿನ್ ಕನೆಕ್ಟ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಹೀಗೆ ಕ್ಲಿಕ್ ಮಾಡಿ ಕನೆಕ್ಟ್ ಅಂತ ಕೊಟ್ಟಾಗ ಆ ಕಸ್ಟಮರ್ನ ಒಂದು ಡೀಟೇಲ್ಸ್ ಓಪನ್ ಆಗುತ್ತೆ. ಡೀಟೇಲ್ಸ್ ಓಪನ್ ಆದಾಗ ಏನು ಮಾಡಬೇಕು, ನೆಕ್ಸ್ಟ್ ನೀವು ಇಲ್ಲಿ ಅವರ ಫಿಂಗರ್ ಪ್ರಿಂಟ್ ತೊಗೋಬೇಕಾಗತ್ತೆ. ಅವರ ಫಿಂಗರ್ ಪ್ರಿಂಟನ್ನು ತೊಗೊಂಡಾಗ ಅವರ ಹಣ ವಿಡ್ರಾಲ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇಲ್ಲಿ ನಿಮಗೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಇದ್ದರೂ ಕೂಡ ನೀವು ಆ ಒಂದು ಬಯೋಮೆಟ್ರಿಕ್ ಡಿವೈಸನ್ನು, ಬಯೋಮೆಟ್ರಿಕ್ ಸ್ಕ್ಯಾನರನ್ನು ನೀವು ಅಟ್ಯಾಚ್ ಮಾಡಬಹುದು ನಿಮ್ಮ ಮೊಬೈಲಿಗೆ. ಅದಕ್ಕೆ MFS 100 ಎನ್ನುವಂತಹ ಒಂದು ಮಂತ್ರ ಕಂಪನಿಯ
ಒಂದು ಡಿವೈಸ್ ಬರುತ್ತೆ. ಇಲ್ಲಿದೆ ನೋಡಿ MFS 100 ಅಂತ. ಈ ಒಂದು ಡಿವೈಸ್ ನೀವು ಪಡೆದುಕೊಳ್ಳಬಹುದು. ಸುಮಾರು 2650 ರೂಪಾಯಿ ಇದರ ರೇಟ್ ಆಗುತ್ತೆ. ಸೊ ಈ ಒಂದು ಡಿವೈಸನ್ನು ನೀವು ಖರೀದಿ ಮಾಡಬೇಕಾದ್ರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಡಿವೈಸ್ ಲಿಂಕ್ ಕೊಟ್ಟಿರ್ತೇನೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿವೈಸು ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ. ಇದರಲ್ಲಿ ನಿಮಗೆ ಡಿಸ್ಕೌಂಟ್ ಕೂಡ ಇರುತ್ತೆ 30%. ಯಾಕಂದರೆ ನಮ್ಮ ಒಂದು ಈ ವಿಡಿಯೋ ಕೆಳಗಡೆ ಕೊಟ್ಟಿರುವಂಥ ಲಿಂಕಿಂದ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಈ ಒಂದು ಡಿವೈಸನ್ನು ನೀವು ನಿಮ್ಮ ಮೊಬೈಲ್ ಫೋನಲ್ಲೂ ಕೂಡ ಕನೆಕ್ಟ್ ಮಾಡ್ಕೋಬೋದು, ನಿಮ್ಮ ಲ್ಯಾಪ್ಟಾಪಲ್ಲೂ ಕೂಡ ಕನೆಕ್ಟ್ ಮಾಡ್ಕೋಬೋದು. ಆ ಡಿವೈಸ್ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿಯಾಗಿರುತ್ತೆ ನೋಡಿ. ಮಂತ್ರ ಕಂಪನಿಯ ಡಿವೈಸ್ ಇರುತ್ತೆ MFS 100 ಅಂತ. ಇದನ್ನು ನೀವು ಮೊಬೈಲ್ಗೂ ಕನೆಕ್ಟ್ ಮಾಡ್ಕೋಬೋದು ಹಾಗೂ ನಿಮ್ಮ ಒಂದು ಲ್ಯಾಪ್ಟಾಪ್ಗೂ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಸೊ ಇದರಲ್ಲಿ ನೆಕ್ಸ್ಟ್ ಏನಿದೆ ಅಂದರೆ ಸ್ನೇಹಿತರೆ, ಹಾಗೂ FM220 ಅಂತ ಒಂದು ಬರುತ್ತೆ ಸ್ಟೇರ್ಟೆಕ್. ಇದರ ರೇಟ್ ಒಂದು ಸ್ವಲ್ಪ ಜಾಸ್ತಿ ಇದೆ, 4000 ರೂಪಾಯಿ ರೇಟ್ ಆಗುತ್ತೆ. ಇದರ ಲಿಂಕ್ ಕೂಡ ನನ್ನ ವಿಡಿಯೋ ಕೆಳಗಡೆ ನಾನು ಕೊಟ್ಟಿರ್ತೇನೆ. ನಿಮಗೆ ಯಾವುದು ಸೂಟೇಬಲ್ ಆಗುತ್ತೆ ಅದನ್ನು ನೋಡಿ ನೀವು ಅಲ್ಲಿ ಆರ್ಡರ್ ಹಾಕ್ಬೋದು. ಬಟ್ ನಂಬರ್ ಇದೇ ಇರಬೇಕು, MFS 100 ಇರಬೇಕು ಅಥವಾ ಸ್ಟೇರ್ಟೆಕ್ FM 200 ಇವು ಅಂತ ಇರಬೇಕು. ಈ ಎರಡರಲ್ಲಿ ಒಂದು ಡಿವೈಸ್ ಇದ್ದರೆ ನಿಮ್ಮ ಮೊಬೈಲ್ ಫೋನಲ್ಲೂ ಕನೆಕ್ಟ್ ಆಗುತ್ತೆ. ಹಾಗೂ ಈ ಎರಡಕ್ಕರ ಲಿಂಕ್ ಕೂಡ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಇದರಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಡಿಸೈನ್ಗಳಿರ್ತವೆ, ಅವುಗಳು ನಿಮಗೆ ಬಿಟ್ಕೊಟ್ಟಿರುವಂಥ ವಿಚಾರ, ಅವುಗಳನ್ನು ನೀವು ಯೂಸ್ ಮಾಡಿಕೊಳ್ಳಬಹುದು. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ನಿಮಗೆ ಕೆಲವೊಂದು ಇನ್ನೂ ಆಪ್ಷನ್ಗಳಿದ್ದಾವೆ. ವ್ಯಾಲೆಟ್, ಮೈಕ್ರೋ ರಿಮಿಟೆನ್ಸ್ ಇದೆ ನೋಡಿ. ವರ್ಚುವಲ್ ATM ಸಿಗುತ್ತೆ ನಿಮಗೆ. ಕ್ಯಾಶ್ ವಿಡ್ರಾಲ್ ಮಾಡಬೇಕಂದ್ರೆ ಈ ರೀತಿ ಮಷಿನ್ ಇರುತ್ತೆ, ಅದನ್ನು ಕೂಡ ಇಲ್ಲಿ ವಿಡ್ರಾಲ್ ಮಾಡ್ಬೋದು. ವರ್ಚುವಲ್ ATM ಲೋಗೋ ಇದೆ. ಡೊಮೆಸ್ಟಿಕ್ ಮನಿ ಟ್ರಾನ್ಸ್ಫರ್, ಹಣ ಕೂಡ ವರ್ಗಾವಣೆ ಮಾಡ್ಬೋದು, ನೀವು ಮನಿ ಟ್ರಾನ್ಸ್ಫರ್ ಮಾಡ್ಬೋದು, ಅದ್ರ ಕಮಿಷನ್ ಸಿಗುತ್ತೆ. ಎಲೆಕ್ಟ್ರಿಸಿಟಿ ಬಿಲ್ಲು, ಟೆಲಿಫೋನ್ ಬಿಲ್ ರಿಚಾರ್ಜು, ವಾಟರ್ ಬಿಲ್, ಮುನ್ಸಿಪಲ್ ಬಿಲ್ಲನ್ನು ಕೂಡ ಪೇ ಮಾಡಿದ್ರೆ ನಿಮಗೆ ಅದ್ರ ಮೇಲೆ ಕಮಿಷನ್ ಬರುತ್ತೆ. ಟ್ರೈನ್ ಟಿಕೆಟ್ ಬುಕ್ಕು, ಏರ್ ಟಿಕೆಟು, ಬಸ್ ಟಿಕೆಟು, ಹೋಟೆಲ್ ಬುಕ್ಕಿಂಗ್ ಮಾಡ್ಬೋದು. ಫೈನಾನ್ಸಿಯಲ್ ಸರ್ವಿಸ್ ನೋಡಿ, ಡಿಮೆಟ್ ಅಕೌಂಟ್ ಓಪನ್ ಮಾಡ್ಬೋದು. ಹಾಗೂ ಫೈನಾನ್ಸಿಯಲ್ ಪ್ಲ್ಯಾನಿಂಗು, ಮ್ಯೂಚುವಲ್ ಫಂಡ್ಗಳನ್ನು ಕ್ರಿಯೇಟ್ ಮಾಡಿ ಕೊಡ್ಬೋದು ಕಸ್ಟಮರ್ಗೆ. ಹಾಗೂ ಸರ್ವನ್ ಗೋಲ್ಡ್ ಬಾಂಡ್ ಕೂಡ ಖರೀದಿ ಮಾಡ್ಬೋದು. ಫ್ಲೋಟಿಂಗ್ ರೇಟ್ ಬಾಂಡ್ಸ್ ಇದ್ದಾವೆ, ಕ್ರೆಡಿಟ್ ಕಾರ್ಡ್ ಲೈನ್ ಲೀಡ್ಸ್ ಇದ್ದಾವೆ, ಇನ್ಶೂರೆನ್ಸು ಹಾಗೂ ಲೋನ್ ಫೆಸಿಲಿಟಿ, ಬಿಸ್ನೆಸ್ ಫೆಸಿಲಿಟರ್ ಹಾಗೂ ಡೊಮೆಸ್ಟಿಕ್ ಮನಿ ಟ್ರಾನ್ಸ್ಫರ್, ಇಂಡೋ ನೇಪಾಳ ಹಾಗೂ ಯೂನಿಯನ್ ಮನಿ ಟ್ರಾನ್ಸ್ಫರ್. ಇಷ್ಟು ಆಪ್ಷನ್ಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತೆ ನೋಡಿ, ಇದರಲ್ಲಿ ನ್ಯೂ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು, ಹಾಗೂ ಪ್ಯಾನ್ ಡೀಟೇಲ್ಸ್ ಕರೆಕ್ಷನ್ ಮಾಡ್ಬೋದು, ರಿಜಿಸ್ಟ್ರೇಷನ್ PRAN ಮಾಡ್ಬೋದು, ಟ್ರೈ ಒನ್ ಅಕೌಂಟ್ ಫೆಸಿಲಿಟಿ, ಟ್ರೈ ಟು ಅಕೌಂಟ್ ಫೆಸಿಲಿಟಿ, EMI ಪ್ಲಸ್ ಪ್ರೀಮಿಯಂ ಕಲೆಕ್ಟ್ ಮಾಡ್ಕೋಬೋದು, ಕ್ಯಾಶ್ ಕಲೆಕ್ಟ್ ಮಾಡ್ಕೋಬೋದು, ಬ್ಯಾಂಕ್, ಮ್ಯೂಚುವಲ್ ಫಂಡ್, NPS ಸ್ಟೇಟ್ಮೆಂಟು, ವ್ಯಾಲೆಟು, NCD, NCMC ಹಾಗೂ ಪ್ರೀಪೇಯ್ಡ್ ಕಾರ್ಡ್ಗಳನ್ನು ಕೂಡ ಕೊಡ್ಬೋದು. ನೀವು ATM ಕಾರ್ಡ್ ಥರ ಇರುತ್ತಲ್ಲ, ಅದನ್ನು ಕೂಡ ಕಸ್ಟಮರ್ಸ್ಗೆ ಕೊಡ್ಬೋದು. ಇಷ್ಟೆಲ್ಲ ಸರ್ವಿಸ್ಗಳನ್ನು ನೀವು ಈ ಒಂದು DigiPayಯಲ್ಲಿ ಪ್ರೊವೈಡ್ ಮಾಡಬಹುದು ಸ್ನೇಹಿತರೆ. ಯಾಕಂದರೆ ಬಹಳ ಒಳ್ಳೆಯ ಆಪ್ಷನ್ ಇದು. ಇಷ್ಟೆಲ್ಲ ಸರ್ವಿಸ್ಗಳನ್ನು ನೀವು ಶಾಪಲ್ಲಿ ಕೊಟ್ಟರೆ ಕಸ್ಟಮರ್ಸ್ಗೆ ಅವ್ರು ಬ್ಯಾಂಕಿಗೆ ಹೋಗುವಂಥ ಅವಶ್ಯಕತೆನೇ ಬೀಳೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರ ಏನಿರಬೇಕು, ಈ ಎರಡು ಡಿವೈಸ್ಗಳಲ್ಲಿ ಯಾವುದಾದ್ರೂ ಒಂದು ಡಿವೈಸ್ ಇರಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಈ ಡಿವೈಸ್ಗಳನ್ನು ನೀವು ತಗೊಳ್ಳೋಕ್ಕೆ ದಯವಿಟ್ಟು ನಮ್ಮ ವಿಡಿಯೋ ಕೆಳಗಡೆ ಕೊಟ್ಟಿರುವ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೀವು ಈ ಡಿವೈಸ್ಗಳನ್ನು ಖರೀದಿ ಮಾಡಿ. ನಿಮ್ಮ ಹತ್ರ ಈಗಾಗಲೇ CSC ID ಇದ್ದರೆ ನೀವು ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ನಾನು ಕೂಡ ಡಿವೈಸ್ ಆರ್ಡರ್ ಮಾಡಿದ್ದೇನೆ, ಬರುತ್ತೆ. ಡಿವೈಸ್ ಬಂದಾಗ ನಾನು ಕನೆಕ್ಟ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಕ್ಯಾಶ್ ವಿಡ್ರಾಲ್ ಮಾಡಬೇಕು, ಬ್ಯಾಲೆನ್ಸ್ ಎನ್ಕ್ವೈರಿ ಯಾವ ರೀತಿ ಮಾಡಬೇಕಂತ. ಹಾಗೂ ಇನ್ನೊಂದು ಏನಿದೆ ಅಂದರೆ ಆಪ್ಷನ್ ಸ್ನೇಹಿತರೆ, ನೀವು CSC ID ಇದುವರೆಗೆ ಓಪನ್ ಮಾಡಿಲ್ಲ, ನೀವೇನಾದರೂ ನಿರುದ್ಯೋಗಿಗಳಾಗಿದ್ದರೆ ದಯವಿಟ್ಟು CSC ID ಓಪನ್ ಮಾಡಿಕೊಳ್ಳಿ. ಇದರಿಂದ ನಿಮಗೆ ಅನೇಕ ಲಾಭಗಳಿದ್ದಾವೆ. CSC IDಯಲ್ಲಿ ಸಿಕ್ಕಾಪಟ್ಟೆ ಸರ್ವಿಸಸ್ಗಳಿದ್ದಾವೆ. ಅವುಗಳನ್ನು ನೀವು ಕಸ್ಟಮರ್ಸ್ಗೆ ಕೊಟ್ಟು ಅದರಿಂದ ಒಳ್ಳೆ ಕಮಿಷನನ್ನು ಸಂಪಾದನೆ ಮಾಡಬಹುದು. CSC ID ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಅದನ್ನು ನೀವು ID ಪಡೆದು ಶಾಪ್ ಓಪನ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳಿದ್ದಾವೆ. SB ಹುರ್ತಿ CSC ಅಂತ ಹೊಡೆದ್ರೆ ಸಾಕು, ನಿಮಗೆ ಸಿಕ್ಕಾಪಟ್ಟೆ ವಿಡಿಯೋ ಸಿಗ್ತವೆ. ಪಿನ್ ಟು ಪಿನ್ ಅದರಲ್ಲಿ ಎಲ್ಲ ಮಾಹಿತಿಗಳನ್ನು ಹೇಳಿದ್ದೇನೆ. ಈಗಾಗಲೇ ಎಷ್ಟು ಜನ ನಮ್ಮ ವಿಡಿಯೋನ ನೋಡಿ CSC ID ಪಡೆದಿದ್ದೀರಾ, ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.